ನಮಸ್ಕಾರ ಸ್ನೇಹಿತರೆ. ಇಸ್ರೇಲ್ ಮತ್ತು ಇರಾನ್ ಒಬ್ಬರ ವಿರುದ್ಧ ಮತ್ತೊಬ್ಬರು ದಾಳಿ ಮಾಡ್ತಿದ್ದಾರೆ. ಇಡೀ ಜಗತ್ತು ಈ ಯುದ್ಧದಲ್ಲಿ ಹೋಳಾಗಿದೆ, ಎರಡು ಭಾಗ ಆಗಿದೆ. ಹಾಗಿದ್ರೆ ಇದರಲ್ಲಿ ಭಾರತದ ನಿಲುವೇನು? ಭಾರತ ಯಾರ ಪರ? ತುಂಬಾ ಜನಕ್ಕೆ ಇಸ್ರೇಲ್ ಭಾರತ ಅದ್ಭುತ ಸ್ನೇಹ ಹೊಂದಿವೆ, ಇಸ್ರೇಲ್ಗೆ ಮೋಸ್ಟ್ಲಿ ಸಪೋರ್ಟ್ ಮಾಡ್ತಾರೇನೋ ಅಂತ ಅನ್ನಿಸ್ತಿರ್ಬೋದು. ಆದರೆ ಎಲ್ಲೂ ಕೂಡ ಭಾರತ ಒಬ್ಬರ ಪರವಾಗಿ ಹೇಳಿಕೆ ಕೊಟ್ಟಿಲ್ಲ. ಮೋದಿ ಸರ್ಕಾರ ಅಂದರೆ ಇಸ್ರೇಲ್ ಜೊತೆಗೆ ಭಾರತದ ಯಾವ ಸರ್ಕಾರಗಳೂ ಮಾಡದಷ್ಟು ಸ್ನೇಹ ಮಾಡಿರೋ ಸರ್ಕಾರ. ಇವರು ಕೂಡ ನೆತನ್ಯಾಹು ಜೊತೆಗೆ ವೈಯಕ್ತಿಕ ಸ್ನೇಹ ಇಟ್ಕೊಂಡ್ರೂ ಕೂಡ ನೇರವಾಗಿ ಇಸ್ರೇಲ್ ಮಾತ್ರ ಇರಬೇಕು, ಅವರ ಶತ್ರುಗಳನ್ನು ಇರಾನನ್ನು ಪ್ಯಾಲೆಸ್ತೇನನ್ನು ನಾವು ಖಂಡಿಸ್ತೀವಿ, ಅದಿರಬಾರ್ದು, ಆ ಥರ ಹೇಳೋದಿಲ್ಲ. ನಮಗೆ ಎಲ್ಲರೂ ಬೇಕು ಅಂತಲೇ ಭಾರತ ಹೇಳೋದು. ಇರಾನ್ನೊಂದಿಗೂ ಭಾರತ ಒಂದು ಮಟ್ಟಿಗೆ ಬ್ಯಾಲೆನ್ಸ್ಡ್ ಸಂಬಂಧವನ್ನೇ ಹೊಂದಿದೆ. ಶಾಂತಿ ಶಾಂತಿ ಅಂತ ಅಷ್ಟೇ ಹೇಳ್ತಾ ಬಂದಿದೆ. ಹಾಗಿದ್ರೆ ಭಾರತದ ಈ ನಡೆ ಹಿಂದಿರುವ ತಂತ್ರ ಏನು? ಈ ಬ್ಯಾಲೆನ್ಸಿಂಗ್ ಗೇಮ್ ಮೂಲಕ, ಹಗ್ಗದ ಮೇಲೆ ನಡೆಯೋ ಮೂಲಕ ಭಾರತ ಸಾಧಿಸೋಕೆ ಹೊರಟಿರೋದೇನು? ಕಾರ್ಗಿಲ್ ಕದನದಲ್ಲಿ ಅಷ್ಟೆಲ್ಲ ಸಹಾಯ ಮಾಡಿದ್ರೂ ಕೂಡ ಭಾರತ ಯಾವತ್ತೂ ನೇರವಾಗಿ ಇಸ್ರೇಲ್ ಜೊತೆಗೆ ಅವ್ರ ಸೈಡ್ ನಿಂತ್ಕೊಂಡು ಯುದ್ಧ ಮಾಡೋಕೆ ಅಥವಾ ಶಸ್ತ್ರಾಸ್ತ್ರ ಕೊಡೋಕೆ ನೇರ ಇವ್ರ ಪರ ನಾವು ಅಂತ ಹೇಳ್ಕೊಳ್ಳೋಕೆ ಯಾಕಾಗಲ್ಲ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತ ಹಾಗೂ ಇರಾನ್ ನಡುವೆ ಆಳವಾದ ಸಂಬಂಧ ಇದೆ. ಸೇಮ್ ಟೈಮ್ ಆಗಾಗ ಮುಸುಗಿನ ಗುದ್ದಾಟ ಸಣ್ಣ ಪುಟ್ಟದ್ ನಡೀತಾ ಇರುತ್ತೆ. ಇವತ್ತಿಗೂ ಖಾಮೆನೈ ಕಾಶ್ಮೀರ ವಿಚಾರ ಎತ್ತಿ ಭಾರತದ ಕಣ್ಣಿಗೆ ಕೈ ಹಾಕೋಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ. ಇಷ್ಟಾದ್ರೂ ಭಾರತ ಪೂರ್ಣವಾಗಿ ಇರಾನ್ ಜೊತೆಗೆ ಸಂಬಂಧ ಕಡಿದುಕೊಂಡಿಲ್ಲ. ಅದಕ್ಕೆ ಐತಿಹಾಸಿಕ, ಭೌಗೋಳಿಕ ಮತ್ತು ಸ್ಟ್ರಾಟಜಿಕ್ ಕಾರಣ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಇರಾನ್ ಒಂದು ಕಾಲದಲ್ಲಿ ಅಖಂಡ ಭಾರತದ ನೆರೆ ರಾಷ್ಟ್ರ, ನಮ್ಮೊಂದಿಗೆ ಗಡಿ ಹಂಚಿಕೊಳ್ತಾ ಇತ್ತು ಅಖಂಡ ಭಾರತದೊಂದಿಗೆ. ಆದ್ರೆ ಕಳೆದ 1-1.5 ಸಾವಿರ ವರ್ಷಗಳಲ್ಲಿ ಹಂತ ಹಂತವಾಗಿ ಸಿಚುವೇಶನ್ ಚೇಂಜ್ ಆಯಿತು. ಇವತ್ತು ಅಫ್ಘಾನಿಸ್ತಾನ ಇರೋ ಜಾಗ, ಪಾಕಿಸ್ತಾನ ಇರೋ ಜಾಗ, ಅಲ್ಲೆಲ್ಲ ಸಾಂಸ್ಕೃತಿಕವಾಗಿ ಬದಲಾವಣೆಗಳಾದವು. ಪಾಕಿಸ್ತಾನ ಹುಟ್ಟಿದ ನಂತರ ಅಂತೂ ಇರಾನ್ ಪಾಕ್ ಜೊತೆಗೆ ಚೆನ್ನಾಗಾಯ್ತು. ಅಮೆರಿಕದ ಕಾರಣದಿಂದ ಅವತ್ತಿನ ರಾಜಾ ಶಾ ಪಹಲವಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ರು. 100ಕ್ಕೆ 100ರಷ್ಟು ನಾವು ಪಾಕಿಸ್ತಾನದ ಪರ ಇದ್ದೀವಿ ಅಂತ 1965ರ ಕದನದಲ್ಲಿ, 1971ರ ಯುದ್ಧದಲ್ಲಿ ಓಪನ್ ಆಗಿ ಡಿಕ್ಲೇರ್ ಮಾಡಿ ಆಯುಧ ಪೂರೈಸಿದ್ದ. ಆದರೆ ಖಾಮೆನೈಗಳು ಬಂದ ಮೇಲೆ ಸಪೋರ್ಟ್ ನಿಂತು ಹೋಗಿತ್ತು. ಖಾಮೆನೈಗಳು ಮತ್ತು ಭಾರತದ ಸಂಬಂಧ ಒಂದು ಮಟ್ಟಿಗೆ ಚೆನ್ನಾಗಾಯಿತು. ಅವರಾಗ ಕಾಶ್ಮೀರ ವಿಚಾರವನ್ನು ಎತ್ತಾ ಇದ್ರು. ಆದರೂ ಸ್ಟ್ರಾಟಜಿಕ್ ಸಂಬಂಧ ಓಕೆ, ನಾವಿಬ್ರು ಮಾತಾಡ್ಬೋದು, ನಾವಿಬ್ರು ಕೂತ್ಕೊಂಡು ಮಾತಾಡ್ಬೋದು ಅನ್ನೋ ಮಟ್ಟಿಗಾದರೂ ಕೂಡ ಚೆನ್ನಾಗಿದ್ರು. ವ್ಯಾಪಾರ ವಹಿವಾಟು ಕೂಡ ಮಾಡ್ತಾ ಇದ್ರು ಇರಾನ್ ಮತ್ತು ಭಾರತ. 1990ರ ದಶಕದಲ್ಲಿ ತಾಲಿಬಾನ್ ವಿರುದ್ಧ ಭಾರತ ಇರಾನ್ಗಳು ಒಟ್ಟಾಗಿ ಹೋರಾಡಿದ್ರು. ಇಬ್ಬರ ನಡುವೆ ಸಾಕಷ್ಟು ಸಹಕಾರ ವೃದ್ಧಿಯಾಯಿತು. ಆ ಟೈಮ್ನಲ್ಲಿ 2001ರ ಏಪ್ರಿಲ್ನಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಇರಾನ್ಗೆ ಭೇಟಿ ಕೂಡ ಕೊಟ್ಟಿದ್ರು. ಆಗ ಎರಡೂ ದೇಶಗಳ ನಡುವೆ ತೆಹರಾನ್ ಡಿಕ್ಲರೇಷನ್ ಆಯಿತು. ಈ ಒಪ್ಪಂದದ ಪ್ರಕಾರ ಎರಡೂ ರಾಷ್ಟ್ರಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪರಸ್ಪರ ಸಂಸ್ಕೃತಿ ಮತ್ತು ನಂಬಿಕೆಗಳಿಗೆ ಗೌರವ ಕೊಟ್ಟು ಸಂಘರ್ಷಕ್ಕೆ ಇಳಿದೇ ಮಾತುಕತೆ ನಡೆಸಬೇಕು ಅಂತ. 2016ರಲ್ಲಿ ಪ್ರಧಾನಿ ಮೋದಿ ಕೂಡ ಇರಾನ್ಗೆ ಭೇಟಿ ಕೊಟ್ಟರು. 2018ರಲ್ಲಿ ಅಧ್ಯಕ್ಷ ಹಸನ್ ರೌಹಾನಿ, ಅಂದಿನ ಇರಾನ್ ಅಧ್ಯಕ್ಷ, ಭಾರತಕ್ಕೆ ಭೇಟಿ ಕೊಟ್ಟು ಇಲ್ಲಿ ಸಾಕಷ್ಟು ಒಪ್ಪಂದಕ್ಕೆ ಸೈನ್ ಹಾಕಿದ್ರು. 2023ರಲ್ಲಿ ಅವಾಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮತ್ತು PM ನರೇಂದ್ರ ಮೋದಿ ಸೌತ್ ಆಫ್ರಿಕಾದಲ್ಲಿ ಮೀಟ್ ಮಾಡಿ ಕೆಲ ಅಗ್ರಿಮೆಂಟ್ಗಳಿಗೆ ಸೈನ್ ಹಾಕಿದ್ರು. ಅಮೆರಿಕ ಎಷ್ಟೇ ಪ್ರೆಷರ್ ಹಾಕಿದ್ರೂ ಭಾರತ ಇರಾನ್ ಸಂಬಂಧವನ್ನು ಬಿಟ್ಟು ಹಾಕಲಿಲ್ಲ. ಅದಕ್ಕೆ ಕಾರಣ ಇದೆ. ಇವತ್ತು ಇರಾನ್ ಒಳಗಿರೋ ಆಡಳಿತ ಜಗತ್ತಿಗೆ ಕ್ರೂರವಾಗಿ ಕಾಣಬಹುದು, ಆದರೆ ಸ್ಟ್ರಾಟಜಿಕಲಿ ಇರಾನ್ ಇಂಪಾರ್ಟೆಂಟ್ ರಾಷ್ಟ್ರ. ಪ್ರತಿ ರಾಷ್ಟ್ರವು ತನ್ನ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ನೇ ಫಾಲೋ ಮಾಡೋದು. ಪರ್ಷಿಯನ್ ಗಲ್ಫ್ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ನಡುವೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಮಿಡಲ್ ಈಸ್ಟ್, ಸೆಂಟ್ರಲ್ ಏಷ್ಯಾ ಮತ್ತು ಯುರೋಪ್ ಎಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ತೈಲ ಮತ್ತು ಅನಿಲ ಉತ್ಪಾದನೆಯಲ್ಲಿ ಪರ್ಷಿಯನ್ ಗಲ್ಫ್ನಲ್ಲೇ ಅತ್ಯಂತ ಶ್ರೀಮಂತ ಪ್ರದೇಶ. ಏನೋ ಭಾರತಕ್ಕೆ 50% ತೈಲ ಪೂರೈಕೆಯಾಗುವುದು ಗಲ್ಫ್ ರಾಷ್ಟ್ರಗಳಿಂದ. ಮುಂಚೆ ಇರಾನ್ ಕೂಡ ದೊಡ್ಡ ಪೂರೈಕೆದಾರ ಆಗಿತ್ತು. ಆದರೆ ಇರಾನ್ ಕಂಪನಿಗಳ ಮೇಲೆ ಅಮೆರಿಕದ ನಿರ್ಬಂಧ ಇರೋದ್ರಿಂದ ಮತ್ತು ನಮಗೆ ಬೇರೆ ಆಪ್ಷನ್ ಇದ್ದಿದ್ರಿಂದ ನಾವು ಇರಾನಿಂದ ಆಯಿಲ್ ಕಮ್ಮಿ ಮಾಡಿದ್ವಿ. ಆದರೆ ಇರಾನನ್ನು ಪೂರ್ಣವಾಗಿ ನಾವು ಬಿಟ್ಟು ಹಾಕಲಿಲ್ಲ. ಯಾಕಂದರೆ ಇಲ್ಲಿರೋ ಹಾರ್ಮುಜ್ ಜಲಸಂಧಿ ಮೂಲಕ ಜಗತ್ತಿನ 20% ತೈಲ ಸಪ್ಲೈ ಆಗುತ್ತೆ. ಭಾರತ ಕೂಡ ಇತರ ಗಲ್ಫ್ ರಾಷ್ಟ್ರಗಳಿಂದ ಅಂದರೆ ಇರಾಕ್, ಕುವೈತ್, ಸೌದಿ ಇನ್ನಿತರ ರಾಷ್ಟ್ರಗಳಿಂದ ಇದೇ ಮಾರ್ಗದಲ್ಲಿ ತೈಲ ತರಿಸ್ಕೊಳ್ಬೇಕು. ಭಾರತ ಆಮದು ಮಾಡ್ಕೋತಾ ಇರೋ ಅರ್ಧದಷ್ಟು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಇಲ್ಲಿಂದ ಸಾಗಾಣಿಕೆಯಾಗ್ತಾ ಇದೆ. ಆದರೆ ಇಲ್ಲಿ ಇರಾನ್ನ ಉಪಸ್ಥಿತಿ ಹೆಚ್ಚಿದೆ. ಹೀಗಾಗಿ ಭಾರತದ ಎನರ್ಜಿ ಸೆಕ್ಯೂರಿಟಿ ದೃಷ್ಟಿಯಿಂದ ಇರಾನ್ ಸಹಕಾರ ಭಾರತಕ್ಕೆ ತುಂಬಾ ಮುಖ್ಯ. ಎರಡನೇದು, ಇಲ್ಲಿ ಭಾರತ ಚಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸ್ತಾ ಇದೆ. ಭಾರತ ಮಧ್ಯ ಏಷ್ಯಾವನ್ನ ಕನೆಕ್ಟ್ ಮಾಡೋಕೆ ಅಂದ್ರೆ ಅಫ್ಘಾನಿಸ್ತಾನ, ಕಜಕಿಸ್ತಾನ, ಕಿರ್ಗಿಸ್ತಾನ, ತಜಿಕಿಸ್ತಾನ, ತುರ್ಕ್ಮೆನಿಸ್ತಾನ ಮತ್ತು ಉಜ್ಬೇಕಿಸ್ತಾನ್ ಜೊತೆ ಸಂಪರ್ಕ ಸಾಧಿಸೋಕೆ ಭಾರತಕ್ಕೆ ಪಾಕಿಸ್ತಾನದ ಭೂಪ್ರದೇಶ ಬಳಸಕ್ಕಾಗಲ್ವಲ್ಲ, ಪರಮ ಶತ್ರುಗಳಲ್ವೇ. ಸೊ ಈ ದೇಶಗಳೊಂದಿಗೆ ಕನೆಕ್ಟ್ ಆಗೋಕೆ ಭಾರತಕ್ಕೆ ಇರಾನ್ ಹೆಬ್ಬಾಗಿಲು.
ಇರಾನ್ನ ಚಬಹಾರ್ ಪೋರ್ಟ್ ಮೂಲಕ ಭಾರತ ಈ ರಾಷ್ಟ್ರಗಳೊಂದಿಗೆ ವ್ಯಾಪಾರ ನಡೆಸಬಹುದು. ನಿಜ, ನೆಕ್ಸ್ಟ್ ಬಲೂಚಿಸ್ತಾನ ಇಂಡಿಪೆಂಡೆಂಟ್ ಕಂಟ್ರಿ ಆದ್ರೆ ಅವಾಗ ಬೇರೆ ಲೆಕ್ಕಾಚಾರ ಚೇಂಜ್ ಆಗುತ್ತೆ ಒಂಚೂರು. ಅವಾಗ ಅದು ಬಿಡಿ, ಸದ್ಯಕ್ಕೆ ನಿಯರ್ ಫ್ಯೂಚರ್ ನಲ್ಲಿ ನಮಗೆ ಇರಾನೇ ಹೆಬ್ಬಾಗಿಲು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಸೊ ಈ ಎಲ್ಲ ಪ್ರದೇಶಗಳಲ್ಲಿರೋ ಭಾರತದ ಹಿತಾಸಕ್ತಿಗೆ ಇರಾನ್ ಮುಖ್ಯ ಕೊಂಡಿ. ಜೊತೆಗೆ ಭಾರತ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟೇಷನ್ ಕಾರಿಡಾರ್ ಅಂತ ಕನಸು ಕಾಣ್ತಾ ಇದೆ. ಇದರಲ್ಲಿ ಇರಾನ್ ಕೂಡ ಪಾರ್ಟ್ನರ್. ಈ ಯೋಜನೆಗೆ ಇರಾನೇ ಹೆಬ್ಬಾಗಿಲು. ಜೊತೆಗೆ ಪಾಕಿಸ್ತಾನವನ್ನ ಕೌಂಟರ್ ಮಾಡಬೇಕು ಅಂದ್ರೆ ಇರಾನ್ ಪಕ್ಕದಲ್ಲಿ ಭಾರತ ಜಾಗ ಮಾಡ್ಕೋಬೇಕು. ಪಾಕಿಸ್ತಾನ ಇದೆ, ಒಂದ್ ಸೈಡ್ ನಾವಿದೀವಿ ಅಂತ ಅನ್ಕೊಳ್ಳಿ, ಮತ್ತೆ ಪಾಕಿಸ್ತಾನ ಇನ್ನೊಂದು ಸೈಡಲ್ಲೂ ಕೂಡ ನಾವು ಕವರ್ ಆಗಬೇಕು ಅಂದ್ರೆ ಆ ಇನ್ನೊಂದು ಸೈಡಲ್ಲಿರೋ ರಾಷ್ಟ್ರದೊಂದಿಗೆ ನಾವು ಚೆನ್ನಾಗಿರಬೇಕು. ಇರಾನ್ ನಮಗೆ ಅಂತಾರಾಷ್ಟ್ರ. ಈಗ ಆಲ್ರೆಡಿ ಆಫ್ಘಾನಿಸ್ತಾನ್ ಮತ್ತು ತಜಿಕಿಸ್ತಾನದಲ್ಲಿ ಭಾರತದ ಪ್ರೆಸೆನ್ಸ್ ಇದೆ. ತಾಲಿಬಾನಿಗಳೊಂದಿಗೂ ಸಂಬಂಧವನ್ನು ಚೆನ್ನಾಗಿ ಮಾಡ್ಕೊಳ್ಳೋಕೆ ಶುರು ಮಾಡಿದೀವಿ ನಾವು. ಇರಾನ್ನಲ್ಲೂ ಭಾರತ ಪ್ರಭಾವ ಹೊಂದಿದ್ರೆ ಪಾಕಿಸ್ತಾನವನ್ನು ಮತ್ತೊಂದು ಕಡೆಯಿಂದಲೂ ಕವರ್ ಮಾಡ್ಬೋದು. ಚೀನಾ ಇರಾನ್ ಸಂಬಂಧ ವೃದ್ಧಿ ಆಗ್ತಿರೋ ಈ ಟೈಮಲ್ಲಿ ಭಾರತ ಇರಾನನ್ನ ಸಂಪೂರ್ಣವಾಗಿ ಚೀನಾದ ಜಿನ್ಪಿಂಗ್ ತೊಡೆ ಮೇಲೆ ಹತ್ತಿ ಕೂರೋಕೆ ಬಿಡಕ್ಕೆ ಆಗಲ್ಲ. ಮಿಡಲ್ ಈಸ್ಟ್ ನಲ್ಲಿ ಭಾರತಕ್ಕೆ ಇದೇ ದೊಡ್ಡ ಥ್ರೆಟ್ ಆಗಿ ಪರಿಣಮಿಸಬಹುದು. ಆಮೇಲೆ ಹಾಗಂತ ಇರಾನ್ಗೇನ್ ಭಾರತ ಬೇಡ ಅಂತಲ್ಲ, ಅವ್ರಿಗೂ ಭಾರತ ಬೇಕು. ಮೊದಲನೇದು ಪಾಕಿಸ್ತಾನವನ್ನ ಹದ್ದು ಬಸ್ತಲ್ಲಿಡೋಕೆ ಏನೇ ಸಪೋರ್ಟ್ ಅಂದ್ರೂ ಕೂಡ ಇವರು ಶಿಯಾ ಕಂಟ್ರಿ, ಪಾಕಿಸ್ತಾನ ಸುನ್ನಿ ಕಂಟ್ರಿ. ಒಳಗೊಳಗೆ ಆ ಒಂದು ಭಿನ್ನ ಮತ ಇದ್ದೇ ಇದೆ. ಸುನ್ನಿ ಪ್ರಭಾವ ಕೌಂಟರ್ ಮಾಡೋಕೆ ಪಾಕಿಸ್ತಾನಕ್ಕೆ ಒಂಚೂರು ಪಾಕಿಸ್ತಾನದ ಗಾಳಿಪಟ ದಾರ ಕಟ್ಟಾಗಿ ಹಾರದಿರೋ ಥರ ಥ್ರೆಡ್ ಹಂಗೆ ಕಂಟ್ರೋಲ್ನಲ್ಲೇ ಇರೋಕೆ ಭಾರತ ಬೇಕಾಗುತ್ತೆ. ಇರಾನ್ಗೆ ಭಾರತದ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. ಜೊತೆಗೆ ಭಾರತ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಭಾವಿ ರಾಷ್ಟ್ರ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಸ್ಪೆಕ್ಟ್ ಇದೆ ಭಾರತಕ್ಕೆ. ಇಂಥ ರಾಷ್ಟ್ರದೊಂದಿಗೆ ಚೆನ್ನಾಗಿದ್ರೆ ಅದರ ಒಂದಷ್ಟು ಲಾಭ ಇರಾನ್ಗೂ ಸಿಗುತ್ತೆ. ನೋಡ್ರಿ, ಇಂಡಿಯಾದವ್ರಿಗೇನು ಪ್ರಾಬ್ಲಮ್ ಇಲ್ಲ, ಅವರು ಡೆಮೋಕ್ರೆಟಿಕ್, ನಿಮಗೆ ಮಾತ್ರ ಪ್ರಾಬ್ಲಮ್ ಅಂತ ಹೇಳೋಕೊಂದು ಧ್ವನಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತ ಇರಾನ್ ಪರವಾಗಿ ನೇರವಾಗಿ ನಿಂತ್ಕೊಂಡು ಯುದ್ಧಕ್ಕೆ ಬರದೆ ಹೋದ್ರೂ ಕೂಡ ಇರಾನ್ ವಿರುದ್ಧ ಅಂತೂ ಹೋಗಲ್ಲ ಅನ್ನೋದೊಂದು ಆತ್ಮವಿಶ್ವಾಸ ಸಿಗುತ್ತೆ ಅವರಿಗೆ, ಸಂಬಂಧ ಚೆನ್ನಾಗಿಟ್ಕೊಂಡ್ರೆ ನಮ್ಮೊಟ್ಟಿಗೆ. ಮೂರನೇದು, ಭಾರತ ದೊಡ್ಡ ಮಾರ್ಕೆಟ್. ಇದನ್ನ ಕಳ್ಕೊಳ್ಳೋಕೆ ಜಗತ್ತಿನ ಯಾವ ರಾಷ್ಟ್ರನೂ ಇಷ್ಟಪಡೋದಿಲ್ಲ. ಹೀಗಾಗಿ ಇರಾನ್ ಕೂಡ ಎಷ್ಟೇ ಧಾರ್ಮಿಕ ಸಹೋದರತ್ವದ ನಾಟಕ ಆಡಿದ್ರೂ ಕೂಡ ಭಾರತವನ್ನ ಎದುರು ಹಾಕೊಳ್ಳಲ್ಲ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಪಹಲ್ಗಾಮ್ ದಾಳಿ ಕಾರಣದಿಂದ ಯುದ್ಧ ಆದ್ರೂ, ಯುದ್ಧ ಅಂತ ಹೇಳಿದ್ರೆ ಅಲ್ಪ ಕಾಲಾವಧಿಯ ಭಯಂಕರ ಸಂಘರ್ಷ ಆದರೂ ಕೂಡ ಅದನ್ನ ವಿದೇಶಾಂಗ ಸಚಿವ ಭಾರತಕ್ಕೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರೂ ಕೂಡ ಜಾಸ್ತಿ ಏನು ಮಾತಾಡೋಕೆ ಹೋಗಲಿಲ್ಲ. ಜಸ್ಟ್ ಮೆಸೇಜ್ ಪಾಸ್ ಮಾಡಿದ್ರು ಅಷ್ಟೇ. ಬೇಕಾದ್ರೆ ನಾವು ಮಧ್ಯಸ್ಥಿಕೆ ವಹಿಸೋಕೆ ರೆಡಿ ಅಂತ ಅಷ್ಟೇ ಹೇಳಿದ್ರು. ಜಾಸ್ತಿ ಯಾರ್ದೋ ಒಬ್ಬರು ಪರವಾಗಿ ಅವರು ಸ್ಟೇಟ್ಮೆಂಟ್ ಕೊಡೋಕ್ಕೂ ಏನು ಮಾಡಕ್ ಹೋಗ್ಲಿಲ್ಲ. ಅಲ್ಲದೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ಗೆ ಭೇಟಿ ಕೊಟ್ಟು ಅಯ್ಯೋ ಕಾಶ್ಮೀರಲ್ಲಿ ಅಂತ ಹೇಳಿ ನಾಟಕ ಮಾಡಿದ್ರು ಕೂಡ ಖಾಮೆನೈ ಅದ್ರ ಕಡೆ ಗಮನನೂ ಕೊಡದೆ ಅವ್ರೇನು ಹೇಳ್ಬೇಕು ಹೇಳಿ ಸುಮ್ಮನಾದ್ರು. ಉತ್ತರ ಕೊಡಲಿಲ್ಲ. ಕಾಶ್ಮೀರದ ಬಗ್ಗೆ ಏನು ಮಾತಾಡಿಲ್ಲ ಈ ಸಲ. ಬರೀ ಗಾಜಾ ಬಗ್ಗೆ ಮಾತನಾಡಿದ್ರು. ಕಾಶ್ಮೀರದ ಬಗ್ಗೆ ಈ ಸಲ ಖಾಮೆನೈ ಬಾಯಲ್ಲಿ ಏನೂ ಬಂದಿಲ್ಲ. ಇದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಹಾಗಂತ ಇಸ್ರೇಲ್ ಮುಖ್ಯ ಅಲ್ವಾ ಸ್ನೇಹಿತರೆ? ಭಾರತ ಹಾಗೂ ಇಸ್ರೇಲ್ ಸಂಬಂಧ ಜಗತ್ತಿನ ಒನ್ ಆಫ್ ದಿ ಬೆಸ್ಟ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಇಸ್ರೇಲ್ ಭೌಗೋಳಿಕವಾಗಿ ಜನಸಂಖ್ಯೆ ದೃಷ್ಟಿಯಿಂದ ಯಾವುದ್ರಲ್ಲೂ ಕೂಡ ಈಕ್ವಲ್ ಅಲ್ಲ. 1-2 ಜಿಲ್ಲೆಯಷ್ಟು ಬರೋ ಚಿಕ್ಕ ರಾಷ್ಟ್ರ. ಆದರೆ ಪ್ರಭಾವ ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿಚಾರಕ್ಕೆ ಬಂದಾಗ ನಾವು ಅವರಿಗೆ ಈಕ್ವಲ್ ಅಲ್ಲ, ನಮಗಿಂತ ಅವ್ರ ಮುಂದೆ ಇದ್ದಾರೆ. ಇಷ್ಟು ಚಿಕ್ಕ ರಾಷ್ಟ್ರ, ಇಷ್ಟು ಚಿಕ್ಕ ಜನಸಂಖ್ಯೆ ಆದರೂ ಕೂಡ ವಿಶ್ವ ಮಟ್ಟದಲ್ಲಿ ಆ ಸಮುದಾಯ ಹೊಂದಿರೋ ಪ್ರಭಾವ, ಅವರ ವಾಯ್ಸ್ಗಿರೋ ಪ್ರಭಾವ ಮತ್ತು ಅವರ ವಾಯ್ಸ್ ಕ್ರಿಯೇಟ್ ಮಾಡೋ ನಾಯ್ಸ್ ಮತ್ತು ಅವರ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತು ಅದರ ಶಕ್ತಿ, ಜಗತ್ತಿನಾದ್ಯಂತ ಅವರು ತೋರಿಸೋ ಇನ್ಫ್ಲೂಯೆನ್ಸ್, ಅದು ದೊಡ್ಡ ದೊಡ್ಡ ರಾಷ್ಟ್ರಗಳಿಗೇನೆ ಆಶ್ಚರ್ಯ ಆಗುತ್ತೆ. ಇವ್ರು ಹೆಂಗೆ ಮಾಡ್ತಾರೆ, ನಮಗೆ ಆಗ್ತಿಲ್ವಲ್ಲ ಅಂಥೇಳಿ. ಹಾಗಾಗಿ ಇಸ್ರೇಲನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇಸ್ರೇಲ್ ಮತ್ತು ಭಾರತದ ನಡುವೆ ಸುದೀರ್ಘವಾದ ಸ್ನೇಹ ಕೂಡ ಇದೆ. ಬಹಳ ಮುಂಚಿನಿಂದ ನಮ್ಮವರೇ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದರೂ ಕೂಡ, ನಾವೇ ಇಸ್ರೇಲ್ ವಿರುದ್ಧ ನಿಂತ್ಕೊಂಡಿದ್ರು ಕೂಡ ಇಂಡಿಪೆಂಡೆನ್ಸ್ ನಂತರದ ಆರಂಭದ ಕೆಲ ವರ್ಷಗಳಲ್ಲಿ ಇಸ್ರೇಲ್ ಭಾರತದ ವಿಚಾರದಲ್ಲಿ ಮನ ಗೆಲ್ಲೋಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಬಂತು. ನೀವು ನಮಗೆ ಫ್ರೆಂಡ್ಲಿ ಅಂತ ಗೆಸ್ಚರನ್ನು ತೋರಿಸ್ತಾನೆ ಬಂತು ನಮಗೆ ಭಾರತಕ್ಕೆ.
ಜೊತೆಗೆ ಒಂದು ಕಾಲದಲ್ಲಿ ಇಡೀ ವಿಶ್ವದಲ್ಲಿ ಯಹೂದಿಗಳಿಗೆ ಪ್ರಾಬ್ಲಮ್ ಆದಾಗ ಒಂದಷ್ಟು ಯಹೂದಿಗಳಿಗೆ ಭಾರತದಲ್ಲೂ ಕೂಡ ಆಶ್ರಯ ಸಿಕ್ಕಿತ್ತು. ಭಾರತದಲ್ಲಿ ಧಾರ್ಮಿಕವಾಗಿ ಯಾರಿಗೂ ಹಿಂಸೆ ಕೊಡಲ್ಲ ಅನ್ನೋದು ಅವ್ರಿಗೂ ಒಂದು ಖುಷಿ ವಿಚಾರ ಇದೆ, ಒಂದು ಅಭಿಮಾನ ಅವ್ರಿಗಿದೆ. ಎರಡನೇದು, ಭಾರತಕ್ಕೆ ಇಸ್ರೇಲ್ ಕಳೆದ 80 ವರ್ಷಗಳಿಂದಲೂ ತನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬಂದಿದೆ. ಈ ಹಿಂದೆ ಚೀನಾ ಹಾಗೂ ಭಾರತದ ನಡುವೆ ಯುದ್ಧ ಆದಾಗ, ಭಾರತ ಹಾಗೂ ಪಾಕಿಸ್ತಾನ ನಡುವೆ 1965-71ರಲ್ಲಿ ಕದನ ಆದಾಗ ಇಸ್ರೇಲ್ ಭಾರತದ ಬೆನ್ನಿಗೆ ನಿಂತಿದೆ. ಅದೇ ರೀತಿ ಭಾರತ 1998ನಲ್ಲಿ 98ನೇ ಇಸ್ವಿಯಲ್ಲಿ ಅಣುಪರೀಕ್ಷೆ ನಡೆಸಿದಾಗ ಇಸ್ರೇಲ್ ಭಾರತದ ಪರವಾಗಿ ಮಾತನಾಡಿದೆ. ಇಡೀ ಜಗತ್ತು ಭಾರತದ ಮೇಲೆ ನಿರ್ಬಂಧ ಹೇರೋಕೆ ಮುಂದಾದರೂ ಇಸ್ರೇಲ್ ಭಾರತಕ್ಕೆ ಆಯುಧ ಪೂರೈಕೆ ಮಾಡಿದ್ದನ್ನು ಮರೆಯೋ ಹಾಗಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಇಸ್ರೇಲ್ ಲೇಸರ್ ಗೈಡೆಡ್ ಮಿಸೈಲ್ಸ್ ಅನ್ನು ಕೊಟ್ಟಿತ್ತು ಭಾರತಕ್ಕೆ. ಜೊತೆಗೆ ಎರಡೂ ರಾಷ್ಟ್ರಗಳು ಉಗ್ರವಾದದಿಂದ ಸಂತ್ರಸ್ತರು. ಮೊನ್ನೆ ಆಪರೇಷನ್ ಸಿಂಧೂರ್ ನಡೆದಾಗ ಭಾರತಕ್ಕೆ ಬೇಷರತ್ ಬೆಂಬಲ ಕೊಟ್ಟಿತ್ತು ಇಸ್ರೇಲ್. ಇವತ್ತಿಗೂ ರಷ್ಯಾ, ಫ್ರಾನ್ಸ್ ಬಳಿಕ ಭಾರತಕ್ಕೆ 3ನೇ ಅತಿದೊಡ್ಡ ರಕ್ಷಣಾ ಪೂರೈಕೆದಾರ ರಾಷ್ಟ್ರ ಇಸ್ರೇಲ್. ನಮಗೆ ಡ್ರೋನ್ ಕೊಡ್ತಾರೆ, ಸರ್ವೆಲೆನ್ಸ್ ಸಿಸ್ಟಮ್ ಕೊಡ್ತಾರೆ. ಅವರ ಟೆಕ್ನಾಲಜಿ ಕೊಟ್ಟು ಭಾರತದಲ್ಲಿ ಬರಾಕ್ ಮಿಸೈಲ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನಮ್ಮ ವಿಮಾನಗಳಿಗೆ ರೆಡಾರ್ ಕೊಡ್ತಾರೆ. ನಮ್ಮಲ್ಲಿನ ಸಾಕಷ್ಟು ಜನಕ್ಕೆಲ್ಲ ಉದ್ಯೋಗ ಕೊಡ್ತಾರೆ. ಕೃಷಿ ತಂತ್ರಜ್ಞಾನಕ್ಕೆ ಇಸ್ರೇಲ್ ಸಪೋರ್ಟ್ ಮಾಡುತ್ತೆ. ನಮ್ಮ ಒಂದು 2-3 ನಗರ ಸೇರಿಸಿದ್ರೆ ಇಡೀ ಇಸ್ರೇಲ್ ಆಗಿಬಿಡುತ್ತೆ. ಅಷ್ಟು ಚಿಕ್ಕ ರಾಷ್ಟ್ರ ಆದರೂ ಕೂಡ ಅವ್ರು ನಮಗೆ ಇಂಪಾರ್ಟೆಂಟ್. ಯಾಕೆ ಅಂತ ಈಗೆಲ್ಲ ಹೇಳಿದಲ್ಲ, ಆ ಕಾರಣಗಳಿಂದಾಗಿ. ಜೊತೆಗೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇರಾನ್ ಹಾಗೂ ಭಾರತದ ನಡುವೆ 2023-24ನೇ ಸಾಲಿನಲ್ಲಿ ಬರೀ $1.83 ಬಿಲಿಯನ್ ಅಂದರೆ $15.8 ಕೋಟಿ ರೂಪಾಯಿನಷ್ಟು ವ್ಯವಹಾರ ಆಗಿತ್ತು ಅಷ್ಟೇ. ಆದರೆ ಭಾರತ ಹಾಗೂ ಇಸ್ರೇಲ್ ನಡುವೆ $6.53 ಬಿಲಿಯನ್ ಅಂದರೆ $56.2 ಕೋಟಿ ರೂಪಾಯಿನಷ್ಟು ಟ್ರೇಡ್ ಆಗಿದೆ. ಕಳೆದ 10 ವರ್ಷದಲ್ಲಿ ಇಬ್ಬರ ನಡುವಿನ ವ್ಯಾಪಾರ 33 ಪಟ್ಟು ಹೆಚ್ಚಾಗಿದೆ. 2017ರಲ್ಲಿ ಮೋದಿ ಇಸ್ರೇಲ್ಗೆ ಭೇಟಿ ಕೊಡೋ ಮೂಲಕ ಇಸ್ರೇಲ್ಗೆ ವಿಸಿಟ್ ಮಾಡಿದ ಭಾರತದ ಮೊದಲ ಪ್ರಧಾನಿ ಅಂತಲೂ ಕರೆಸ್ಕೊಂಡಿದ್ರು. ಇದಕ್ಕೂ ಮುಂಚೆ ಇದ್ದ ನರಸಿಂಹರಾವ್, ದೇವೇಗೌಡರು, ವಾಜಪೇಯಿ ಅವರು UPA ಸರ್ಕಾರದ ಅವಧಿಯಲ್ಲೂ ಕೂಡ ಇಸ್ರೇಲ್ನೊಂದಿಗೆ ಸಂಬಂಧವನ್ನು ವೃದ್ಧಿ ಮಾಡೋ ಕೆಲಸ ನಡೆದಿದೆ ಲಾಸ್ಟ್ 20-30 ವರ್ಷಗಳಲ್ಲಿ. ಅದಕ್ಕಿಂತ ಮುಂಚೆ ಇಸ್ರೇಲ್ ಕಣ್ಣಿಗೆ ಕೈ ಹಾಕೋ ಕೆಲಸವನ್ನು ಭಾರತ ಮಾಡಿತ್ತು ನೆಹರು ಅವರ ಅವಧಿಯಲ್ಲೆಲ್ಲ. ಅದರಲ್ಲೂ ಕೂಡ ಕಳೆದ 20 ವರ್ಷಗಳಲ್ಲಂತೂ ತುಂಬ ಚೆನ್ನಾಗಿ ಸಂಬಂಧ ವೃದ್ಧಿ ಮಾಡೋ ಕೆಲಸ ಆಗಿದೆ. ಹೀಗಾಗಿನೇ ಭಾರತ ಇಬ್ಬರನ್ನೂ ಬಿಡ್ತಾ ಇಲ್ಲ. ಹಾಗಂತ ಭಾರತ ಎಲ್ಲದರಲ್ಲೂ ಜಾಣ ಕುರುಡನ್ನ ಮಾಡುತ್ತೆ ಅಂತಲ್ಲ. ಇಸ್ರೇಲ್ ಓವರ್ ಆಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದಾಗ ಇಸ್ರೇಲ್ಗೂ ಶಾಂತಿಯಿಂದ ಇರಿ ಅಂತ ಭಾರತ ಹೇಳಿದೆ, ಮಾತಾಡಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಮಸ್ ದಾಳಿಯನ್ನ ಕೂಡ ಉಗ್ರ ದಾಳಿ ಅಂತ ನೇರವಾಗಿ ಭಾರತ ಖಂಡಿಸಿದೆ. ಇಸ್ರೇಲೂ ಇರಬೇಕು, ಹಮಸ್ ಅಲ್ಲ, ಪ್ಯಾಲೆಸ್ತೇನ್, ಆ ಜನರಿಗೂ ಒಂದು ಸಪರೇಟ್ ಸ್ಟೇಟ್ ಇರಬೇಕು ಅನ್ನೋದನ್ನ ಭಾರತ ಓಪನ್ ಆಗಿ ಇವತ್ತಿಗೂ ಹೇಳುತ್ತೆ. ಆದರೆ ಗಮನಕ್ಕಿರಲಿ, ಗಾಜಾ ಪಟ್ಟಿ ಇದೆಯಲ್ಲ, ಪ್ಯಾಲೆಸ್ತೇನ್ನ ಒಂದು ಭಾಗ, ಅಲ್ಲಿರೋ ಹಮಸ್ಗಳನ್ನು ಭಾರತ ಉಗ್ರರು ಅಂತ ಕರೆದಿದೆ ಈ ಸಲ ನೇರವಾಗಿನೇ. ಸೊ ಭಾರತ ಆಬ್ಜೆಕ್ಟಿವ್ ಆಗಿ ನೋಡಿ ಎಲ್ಲರೊಂದಿಗೂ ಚೆನ್ನಾಗಿರೋ ಪ್ರಯತ್ನವನ್ನು ನಡೆಸಿದೆ. ಜೊತೆಗೆ ಇರಾನ್ ವಿಚಾರದಲ್ಲೂ ಭಾರತ ಕಾಶ್ಮೀರ ವಿಚಾರ ಮಾತನಾಡಿದಾಗಲೆಲ್ಲ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟು ಇರಾನ್ ಹತ್ರಲೂ ಕಟುವಾದ ಶಬ್ದಗಳಲ್ಲಿ ಮಾತಾಡಿ ಅವರಿಗೆ ಸಂದೇಶ ರವಾನಿಸಿದೆ. ಸೊ ಬ್ಯಾಲೆನ್ಸ್ಡ್ ಆಗಿ ಹೋಗ್ತಿದೆ. ನಿಮ್ಮ ಜಗಳಕ್ಕೆ ನಾವಿಲ್ಲ, ವ್ಯಾಪಾರ ಮಾಡೋಣವಾ, ವ್ಯವಹಾರ ಮಾಡೋಣವಾ, ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಣವಾ, ಎಲ್ಲದಕ್ಕೂ ರೆಡಿ ಇದ್ದೀವಿ. ನೀವು ಜಗಳ ಆಡೋದು, ನಮ್ಮ ಹತ್ರ ಜಗಳಕ್ಕೆ ಬರೋದು ಮಾಡಬೇಡಿ. ನೀವು ಜಗಳ ಆಡ್ಕೊಂಡಾಗಲೂ ನಮ್ಮನ್ನು ಕರಿಬೇಡಿ. ವ್ಯಾಪಾರ, ವ್ಯವಹಾರ, ಸಾಂಸ್ಕೃತಿಕ ಸಂಬಂಧ, ಮೂಲಸೌಕರ್ಯ ಅಭಿವೃದ್ಧಿ, ಕಾರಿಡಾರ್ಗಳನ್ನು ಮಾಡೋದು, ಇದರಲ್ಲಿ ನಿಮ್ಮೊಟ್ಟಿಗೆ ಯಾರು ಟೀ ಬೇಕಾದ್ರೆ ನಾವು ಬರ್ತೀವಿ. ಹೊಡೆದಾಟ ಶುರು ಮಾಡ್ತೀರಾ, ನಾವಿಲ್ಲ, ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ. ಜೊತೆಗೆ ನಮ್ಮ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವ್ಯಾರು ಮಾತಾಡೋದು ಬೇಡ. ಇದು ಭಾರತದ ನಿಲುವು ಈ ರಾಷ್ಟ್ರಗಳೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.